15 ದಿನ. ಜಸ್ಟ್ 15 ದಿನಗಳ ಹಿಂದೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ 10ನಲ್ಲಿದ್ದ ಆರ್ಸಿಬಿ ಈಗ ಟಾಪ್ 4ಗೆ ಜಿಗಿದಿದೆ. ಟೂರ್ನಿಯಿಂದ ಫಸ್ಟ್ ಎಲಿಮಿನೇಟ್ ಆಗೋ ಲಿಸ್ಟ್ನಲ್ಲಿದ್ದ ಬೆಂಗಳೂರು ಟೀಮ್ ಟ್ರೋಫಿಗೆ ಮುತ್ತಿಕ್ಕೋ ಫೇವರೇಟ್ ತಂಡ ಎನಿಸಿಕೊಂಡಿದೆ. ಫಸ್ಟ್ ಹಾಫ್ನಲ್ಲಿ ಒಂದೇ ಒಂದು ಮ್ಯಾಚ್ ಗೆದ್ದು ಸತತ 6 ಪಂದ್ಯಗಳನ್ನು ಕೈಚೆಲ್ಲಿಕೊಂಡಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಡೀ ಕ್ರಿಕೆಟ್ ಲೋಕವೇ ನಿಬ್ಬೆರಗಾಗುವಂತೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ. 2 ವಾರಗಳಲ್ಲಿ ಯಾರೂ ಇಮ್ಯಾಜಿನ್ ಮಾಡದ ರೀತಿಯಲ್ಲಿ ಫಿನಿಕ್ಸ್ನಂತೆ ಎದ್ದು ಬಂದಿದೆ. ಶನಿವಾರದ ಪಂದ್ಯವಂತೂ IPL ಇತಿಹಾಸದಲ್ಲೇ ನೆನಪಿಟ್ಟುಕೊಳ್ಳುವಂತಹ ದಿನ ಅಂದ್ರೂ ತಪ್ಪಾಗಲ್ಲ. ಸೀಸನ್ 17 ಟೂರ್ನಿಯಲ್ಲಿ ಸೋಲಿನೊಂದಿಗೆ ಯಾನ ಆರಂಭಿಸಿದ್ದ ಆರ್ಸಿಬಿ ಗೆಲುವಿನ ಸುನಾಮಿ ಎಬ್ಬಿಸಿದ್ದೇಗೆ. ಟಾಪ್ 10 ಟು ಟಾಪ್ 4 ಜರ್ನಿ ಹೇಗಿತ್ತು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮೇ 18ರಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 27 ರನ್ಗಳ ಅಂತರದಿಂದ ಗೆದ್ದು ಪ್ಲೇ ಆಫ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. ಯಾವ ತಂಡದ ವಿರುದ್ಧ ಸೋತು ಸೀಸನ್ 17 ಜರ್ನಿ ಆರಂಭಿಸಿತ್ತೋ ಅದೇ ತಂಡವನ್ನ ಮನೆಗೆ ಕಳಿಸೋ ಮೂಲಕ ಟ್ರೋಫಿಯತ್ತ ಹೆಜ್ಜೆ ಇಟ್ಟಿದೆ. ಸತತ ಸೋಲಿನಿಂದ ಕಂಗೆಟ್ಟಿದ್ದ ಆರ್ಸಿಬಿ ಬಳಿಕ ಗೆಲುವಿನ ಲಯಕ್ಕೆ ಮರಳಿದ್ದೇಗೆ ಅನ್ನೋದನ್ನ ಡಿಟೇಲ್ಡ್ ಆಗಿ ಹೇಳ್ತಾ ಹೋಗ್ತೇನೆ ನೋಡಿ. ಮಾರ್ಚ್ 22ರಂದು IPL ಸೀಸನ್ 17 ಪಂದ್ಯದ ಉದ್ಘಾಟನಾ ಪಂದ್ಯದ ಮೂಲಕವೇ ಆರ್ಸಿಬಿ ಜರ್ನಿಯನ್ನು ಆರಂಭಿಸಿತ್ತು. ಫಸ್ಟ್ ಮ್ಯಾಚ್ನಲ್ಲಿ CSK ವಿರುದ್ಧ ಕಣಕ್ಕಿಳಿದಿತ್ತು. ಈ ಪಂದ್ಯ ಧೋನಿ ವರ್ಸಸ್ ಕೊಹ್ಲಿ ನಡುವಿನ ಕ್ಲಾಶ್ ಎಂದೇ ಬಿಂಬಿತವಾಗಿತ್ತು. ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದಿದ್ದ ಈ ಪಂದ್ಯದಲ್ಲಿ ಆರ್ಸಿಬಿಗೆ ಮೊದಲ ಪಂದ್ಯದಲ್ಲೇ ಸೋಲಿನ ಶಾಕ್ ಸಿಕ್ಕಿತ್ತು. ಫಸ್ಟ್ ಬ್ಯಾಟ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 173 ರನ್ಗಳನ್ನು ಕಲೆ ಹಾಕಿತ್ತು. ಈ ಟಾರ್ಗೆಟ್ ಬೆನ್ನತ್ತಿದ CSK 18.4 ಓವರ್ಗಳಲ್ಲೇ 4 ವಿಕೆಟ್ ನಷ್ಟಕ್ಕೆ 176 ರನ್ ಕಲೆ ಹಾಕುವ ಮೂಲಕ ಗೆಲುವಿನ ಶುಭಾರಂಭ ಮಾಡಿತ್ತು. ಇನ್ನು ಮಾರ್ಚ್ 25ರಂದು ನಡೆದಿದ್ದ ಸೆಕೆಂಡ್ ಮ್ಯಾಚ್ನಲ್ಲಿ ಆರ್ಸಿಬಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ರೋಚಕ ಗೆಲುವು ಸಾಧಿಸಿತ್ತು. ಆರ್ಸಿಬಿಗೆ ಇದು ಮೊದಲ ಗೆಲುವಾಗಿತ್ತು. ಫಸ್ಟ್ ಬ್ಯಾಟ್ ಮಾಡಿದ್ದ ಪಂಜಾಬ್ ಕಿಂಗ್ಸ್ 20 ಓವರ್ಗಳಲ್ಲಿ 176 ರನ್ಗಳನ್ನು ಗಳಿಸಿದ್ರು. ರನ್ ಚೇಸ್ಗೆಳಿದ ಆರ್ಸಿಬಿ ಪ್ಲೇಯರ್ಸ್ 19.2 ಓವರ್ಗಳಲ್ಲೇ 3 ವಿಕೆಟ್ ನಷ್ಟಕ್ಕೆ ಟಾರ್ಗೆಟ್ ಅನ್ನು ರೀಚ್ ಆಗಿದ್ರು. ಬಳಿಕ ಮಾರ್ಚ್ 29ರಂದು ಬೆಂಗಳೂರಿನಲ್ಲೇ ನಡೆದಿದ್ದ KKR ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಸೋಲನ್ನು ಅನುಭವಿಸಿತ್ತು. ಫಸ್ಟ್ ಬ್ಯಾಟ್ ಮಾಡಿದ ಬೆಂಗಳೂರು ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 187 ರನ್ಗಳನ್ನು ಕಲೆ ಹಾಕಿದ್ರು. ಈ ಟಾರ್ಗೆಟ್ ಅನ್ನು ನೀರು ಕುಡಿಯದಷ್ಟೇ ಸಲೀಸಾಗಿ KKR ಚೇಸ್ ಮಾಡಿತ್ತು. 16.5 ಓವರ್ಗಳಲ್ಲೇ 3 ವಿಕೆಟ್ ನಷ್ಟಕ್ಕೆ 186 ರನ್ಗಳನ್ನು ಬಾರಿಸಿದ್ರು. ಇನ್ನು ಏಪ್ರಿಲ್ 2ರಂದು ಬೆಂಗಳೂರಿನಲ್ಲೇ ನಡೆದಿದ್ದ ಲಕ್ನೋ ಸೂಪರ್ ಜೈಂಟ್ಸ್ ಎದುರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಗ್ಗರಿಸಿತ್ತು. ಫಸ್ಟ್ ಬ್ಯಾಟಿಂಗ್ ಮಾಡಿದ್ದ ಲಕ್ನೋ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 181 ರನ್ಗಳನ್ನು ಕಲೆ ಹಾಕಿತ್ತು. ಈ ಸ್ಕೋರ್ ನೋಡಿದ್ರೆ ಆರ್ಸಿಬಿ ತವರಿನಲ್ಲಿ ಈಸಿಯಾಗಿ ಚೇಸ್ ಮಾಡ್ತಾರೆ ಅಂತಾನೆ ಫ್ಯಾನ್ಸ್ ಅನ್ಕೊಂಡಿದ್ರು. ಆದರೆ ಇನ್ನೂ 4 ಬಾಲ್ ಇದ್ದಂತೆಯೇ ಆರ್ಸಿಬಿ ಆಟಗಾರರು 153 ರನ್ಗಳಿಗೆ ಆಲ್ಔಟ್ ಆಗಿದ್ರು. LSG ತಂಡ 28 ರನ್ಗಳ ಅಂತರದಲ್ಲಿ ಗೆದ್ದು ಬೀಗಿತ್ತು. ಇನ್ನು ಏಪ್ರಿಲ್ 6ರಂದು ಜೈಪುರದಲ್ಲಿ ನಡೆದಿದ್ದ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಫಸ್ಟ್ ಬ್ಯಾಟ್ ಮಾಡಿದ್ದ ಆರ್ಸಿಬಿ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 183 ರನ್ಗಳನ್ನು ಕಲೆ ಹಾಕಿತ್ತು. 184 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ RR ಇನ್ನೂ 5 ಬಾಲ್ಗಳು ಬಾಕಿ ಇರುವಂತೆಯೇ 189 ರನ್ ಗಳಿಸುವ ಮೂಲಕ ಪಂದ್ಯವನ್ನು ಗೆದ್ದುಕೊಂಡಿತ್ತು. ಬಳಿಕ ಏಪ್ರಿಲ್ 11ರಂದು ನಡೆದ ಪಂದ್ಯದಲ್ಲೂ ಮತ್ತದೇ ಸೋಲು. ವಾಂಖೇಡೆ ಸ್ಟೇಡಿಯಂನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಫಾಫ್ ಪಡೆ ಸೋಲನ್ನು ಅನುಭವಿಸಿತ್ತು. ಫಸ್ಟ್ ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಟೀಮ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 196 ರನ್ಗಳನ್ನು ಕಲೆ ಹಾಕಿದ್ರು. ಇದನ್ನು ಪಾಂಡ್ಯ ಟೀಮ್ ಈಸಿಯಾಗಿ ರೀಚ್ ಮಾಡಿತ್ತು. ಇನ್ನೂ 27 ಬಾಲ್ಗಳು ಇರುವಂತೆಯೇ 3 ವಿಕೆಟ್ ನಷ್ಟಕ್ಕೆ 199 ರನ್ಗಳನ್ನು ಚಚ್ಚಿ ಗೆದ್ದು ಬೀಗಿತ್ತು ಮುಂಬೈ ಇಂಡಿಯನ್ಸ್ ಟೀಮ್. ಇನ್ನು ಏಪ್ರಿಲ್ 15ರಂದು ನಡೆದ ಪಂದ್ಯವನ್ನಂತೂ ಯಾರೂ ಮರೆಯೋಕೆ ಸಾಧ್ಯನೇ ಇಲ್ಲ. ಬೆಂಗಳೂರಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಆರ್ಸಿಬಿ ಎದುರು IPL ಇತಿಹಾಸದಲ್ಲಿ ಗರಿಷ್ಠ ಸ್ಕೋರ್ ಅನ್ನು ಕಲೆ ಹಾಕಿತ್ತು. ಫಸ್ಟ್ ಬ್ಯಾಟಿಂಗ್ ಮಾಡಿದ್ದ ಹೈದರಾಬಾದ್ ಪ್ಲೇಯರ್ಸ್ 20 ಓವರ್ಗಳಲ್ಲಿ ಬರೋಬ್ಬರಿ 287 ರನ್ಗಳನ್ನು ಬಾರಿಸಿದ್ರು. ಈ ಬೃಹತ್ ಟಾರ್ಗೆಟ್ ಬೆನ್ನತ್ತಿದ ಬೆಂಗಳೂರು ಟೀಮ್ ಕೂಡ ಚೆನ್ನಾಗಿ ಚೇಸಿಂಗ್ ಮಾಡಿದ್ರು. 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 267 ರನ್ಗಳನ್ನು ಕಲೆ ಹಾಕಿದ್ರು. ಆದರೆ ಅಂತಿಮವಾಗಿ 25 ರನ್ಗಳಿಂದ ಸೋಲಬೇಕಾಯಿತು. ಹಾಗೆ ಏಪ್ರಿಲ್ 21ರಂದು ನಡೆದ ಮ್ಯಾಚ್ ಕೂಡ ಆರ್ಸಿಬಿ ಫ್ಯಾನ್ಸ್ ಮರೆಯೋಕೆ ಸಾಧ್ಯನೇ ಇಲ್ಲ. ಗ್ರೀನ್ ಜೆರ್ಸಿಯಲ್ಲಿ KKR ವಿರುದ್ಧ ಈಡನ್ ಗಾರ್ಡನ್ಸ್ನಲ್ಲಿ ಕಣಕ್ಕಿಳಿದಿದ್ದ ಫಾಫ್ ಪಡೆ ವೀರೋಚಿತ ಸೋಲು ಕಂಡಿತ್ತು. ಫಸ್ಟ್ ಬ್ಯಾಟ್ ಮಾಡಿದ ಶ್ರೇಯಸ್ ಅಯ್ಯರ್ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 222 ರನ್ಗಳನ್ನು ಕಲೆ ಹಾಕಿತ್ತು. ಟಾರ್ಗೆಟ್ ಬೆನ್ನತ್ತಿದ ಫಾಫ್ ಟೀಮ್ 221 ರನ್ ಗಳಿಸಿ ಕೊನೆಗೆ ಜಸ್ಟ್ 1 ರನ್ಗಳಿಂದ ಸೋಲನ್ನು ಕಂಡಿತು. ಹೀಗೆ ಸತತ 6 ಪಂದ್ಯಗಳಲ್ಲಿ ಸೋತ ಆರ್ಸಿಬಿ ಇನ್ನೇನು ಮನೆ ಕಡೆಗೆ ಹೋಗ್ತಾರೆ, ಈ ಸಲನೂ ಕಪ್ ನಮ್ದಲ್ಲ ಅಂತಾನೆ ಎಲ್ಲರೂ ಅನ್ಕೊಳ್ತಿದ್ರು. ಆದರೆ KKR ವಿರುದ್ಧದ ಈ 1 ರನ್ನ ಸೋಲ್ ಆರ್ಸಿಬಿ ಪಡೆಯನ್ನು ಬಡಿದೆಬ್ಬಿಸಿತ್ತು. ಗೆಲ್ಲಲೇಬೇಕೆಂಬ ಛಲ ಹುಟ್ಟಿಸಿತ್ತು.
ಬಳಿಕ ಬೆಂಗಳೂರು ಆಟಗಾರರು ಹಿಂತಿರುಗಿ ನೋಡಲೇ ಇಲ್ಲ. ಏಪ್ರಿಲ್ 25ರಂದು ಹೈದರಾಬಾದ್ನಲ್ಲಿ ನಡೆದ ಎಸ್ಆರ್ಎಚ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಆಟಗಾರರು ಸೋಲಿಗೆ ಸೇಡು ತೀರಿಸಿಕೊಂಡಿದ್ರು. ಫಸ್ಟ್ ಬ್ಯಾಟ್ ಮಾಡಿ 7 ವಿಕೆಟ್ ನಷ್ಟಕ್ಕೆ ಫಾಫ್ ಟೀಮ್ 206 ರನ್ಗಳನ್ನು ಕಲೆ ಹಾಕಿತ್ತು. ಚೇಸಿಂಗ್ ಇಳಿದ್ರ ಹೈದರಾಬಾದ್ ಆಟಗಾರರಿಗೆ 171 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಈ ಮೂಲಕ ಸತತ 6 ಪಂದ್ಯಗಳ ಸೋಲಿನ ಬಳಿಕ ಆರ್ಸಿಬಿ ಭರ್ಜರಿ 35 ರನ್ಗಳ ಅಂತರದಲ್ಲಿ ಗೆದ್ದು ಬೀಗಿತ್ತು. ಬಳಿಕ ಏಪ್ರಿಲ್ 28ರಂದು ಗುಜರಾತ್ನ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಗಿಲ್ ಪಡೆ ವಿರುದ್ಧವೂ ಅಬ್ಬರಿಸಿದ ಬೆಂಗಳೂರು ಪಡೆ 9 ವಿಕೆಟ್ಗಳ ವಿಕ್ಟರಿ ಸಾಧಿಸಿತ್ತು. ಫಸ್ಟ್ ಬ್ಯಾಟ್ ಮಾಡಿದ ಗುಜರಾತ್ ತಂಡ 20 ಓವರ್ಗಳಲ್ಲಿ 200 ರನ್ಗಳ ಟಾರ್ಗೆಟ್ ನೀಡಿತು. ಈ ಗುರಿ ಬೆನ್ನತ್ತಿದ ಆರ್ಸಿಬಿ ಪರ ವಿಲ್ ಜಾಕ್ಸ್ ಭರ್ಜರಿ ಶತಕದ ಮೂಲಕ 16 ಓವರ್ಗಳಲ್ಲೇ 206 ರನ್ಗಳನ್ನು ಬಾರಿಸಿ ಗೆದ್ದು ಬೀಗಿತ್ತು. ನಂತರ ಮೇ 4ರಂದು ಮತ್ತದೇ ಗುಜರಾತ್ ತಂಡದ ವಿರುದ್ಧ ಬೆಂಗಳೂರಿನಲ್ಲಿ ನಡೆದ ಮ್ಯಾಚ್ನಲ್ಲೂ ಬೆಂಗಳೂರು ಆಟಗಾರರು ಅಬ್ಬರಿಸಿ ಬೊಬ್ಬಿರಿದಿದ್ರು. ಫಸ್ಟ್ ಬ್ಯಾಟ್ ಮಾಡಿದ ಗುಜರಾತ್ ತಂಡ 147 ರನ್ ಗಳಿಸುವಲ್ಲಿ ಆಲ್ಔಟ್ ಆಗಿತ್ತು. ಈ ಟಾರ್ಗೆಟ್ ಅನ್ನು 13.4 ಓವರ್ಗಳಲ್ಲೇ 152 ರನ್ ಬಾರಿಸುವ ಮೂಲಕ ಬೆಂಗಳೂರು ತಂಡ ರೀಚ್ ಮಾಡಿತ್ತು. ಈ ಪಂದ್ಯದವರೆಗೂ ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ 10ನಲ್ಲೇ ಇದ್ದ ಆರ್ಸಿಬಿ ಫಸ್ಟ್ ಟೈಮ್ 7ನೇ ಸ್ಥಾನಕ್ಕೆ ಜಂಪ್ ಆಗಿತ್ತು. ಇದೇ ಜಿಗಿತ ಆರ್ಸಿಬಿ ಆಟಗಾರರು ಮತ್ತು ಅಭಿಮಾನಿಗಳ ಭರವಸೆಯನ್ನು ದುಪ್ಪಟ್ಟು ಮಾಡಿತ್ತು. ಇನ್ನು ಮೇ 9ರಂದು ಧರ್ಮಶಾಲಾದಲ್ಲಿ ನಡೆದ ಪಂದ್ಯದಲ್ಲೂ ಕೂಡ ಆರ್ಸಿಬಿ ಆಟಗಾರರು ರನ್ ಮಳೆಯನ್ನು ಹರಿಸಿದ್ರು. ಪಂಜಾಬ್ ವಿರುದ್ಧ 20 ಓವರ್ಗಳಲ್ಲಿ 241 ರನ್ಗಳನ್ನು ಕಲೆ ಹಾಕಿದ್ರು. ಆದರೆ ಪಂಜಾಬ್ ಆಟಗಾರರು 20 ಓವರ್ಗಳಲ್ಲಿ 181 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಈ ಮೂಲಕ ಆರ್ಸಿಬಿಗೆ 60 ರನ್ಗಳ ಅಂತರದಲ್ಲಿ ಭರ್ಜರಿ ಜಯ ಲಭಿಸಿತ್ತು. ಹಾಗೆ ಮೇ 12ರಂದು ಬೆಂಗಳೂರಿನಲ್ಲಿ ನಡೆದ ಮ್ಯಾಚ್ನಲ್ಲಿ ಡೆಲ್ಲಿ ವಿರುದ್ಧದ ಪಂದ್ಯದಲ್ಲೂ ಆರ್ಸಿಬಿ ಫಸ್ಟ್ ಬ್ಯಾಟ್ ಮಾಡಿತ್ತು. 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 187 ರನ್ಗಳನ್ನು ಗಳಿಸಿದ್ರು. ಆದರೆ ಅಂದು ಆರ್ಸಿಬಿ ಬೌಲರ್ಸ್ ಡೆಲ್ಲಿ ಆಟಗಾರರ ಬೆವರಿಳಿಸಿದ್ರು. 19.1 ಓವರ್ನಲ್ಲೇ ಡೆಲ್ಲಿ ಬಾಯ್ಸ್ 140 ರನ್ ಗಳಿಸಿ ಆಲ್ಔಟ್ ಆದರು. ಈ ಮೂಲಕ ಆರ್ಸಿಬಿಗೆ ಮತ್ತೆ 47 ರನ್ಗಳ ಅಂತರದಲ್ಲಿ ಗೆಲುವು ಸಿಕ್ಕಿತ್ತು. ಇನ್ನು ಮೇ 18ರಂದು ನಡೆದ ಪಂದ್ಯದ ಬಗ್ಗೆ ಅಂತೂ ಹೇಳಲೇಬೇಕು. ಸತತ 5 ಪಂದ್ಯಗಳಿಂದ ಡೂ ಆರ್ ಡೈ ಮ್ಯಾಚ್ನಂತೆಯೇ ಆಡಿಕೊಂಡು ಬಂದಿದ್ದ ಆರ್ಸಿಬಿಗೆ ಅಸಲಿ ಸವಾಲು ಇದ್ದದ್ದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ. ಬೆಂಗಳೂರಿನಲ್ಲಿ ನಡೆದ ಈ ಪಂದ್ಯದಲ್ಲಿ ಚೆನ್ನೈ ಮತ್ತು ಆರ್ಸಿಬಿ ನಡುವೆ ಹೈ ವೋಲ್ಟೇಜ್ ಕದನ ನಡೆಯಿತು. ಯಾಕಂದ್ರೆ ಇದು ಎಲಿಮಿನೇಟರ್ ಪಂದ್ಯ ಆಗಿತ್ತು. ಯಾರು ಗೆಲ್ತಾರೋ ಅವರು ಪ್ಲೇ ಆಫ್ಗೆ, ಸೋತವರು ಮನೆ ಕಡೆ ಅನ್ನೋದು ಮೊದಲೇ ಡಿಸೈಡ್ ಆಗಿತ್ತು. ಆದರೆ ಇಲ್ಲೂ ಒಂದು ಟ್ವಿಸ್ಟ್ ಇತ್ತು. ಆರ್ಸಿಬಿ 18 ರನ್ಗಳ ಅಂತರದಲ್ಲಿ ಗೆಲ್ಲಬೇಕು, ಇಲ್ಲದಿದ್ದರೆ 11 ಎಸೆತಗಳು ಬಾಕಿ ಇರುವಂತೆಯೇ ಚೇಸ್ ಮಾಡಬೇಕು ಅನ್ನೋದು. ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಹೇಳಿದ ಆರ್ಸಿಬಿಗೆ 3 ಓವರ್ಗಳಲ್ಲೇ ಮಳೆ ಕಾಟ ಶುರುವಾಗಿತ್ತು. ಒಂದಷ್ಟು ಗ್ಯಾಪ್ ಬಳಿಕ ಮತ್ತೆ ಪಂದ್ಯ ಸ್ಟಾರ್ಟ್ ಆಗಿದ್ದು, ಅಲ್ಲಿ ಮತ್ತೆ ಮಳೆ ಬದಲಿಗೆ ಬೆಂಗಳೂರು ಆಟಗಾರರು ರನ್ ಮಳೆಯನ್ನು ಹರಿಸಿದ್ರು. 20 ಓವರ್ಗಳಲ್ಲಿ 218 ರನ್ಗಳನ್ನು ಸಿಡಿಸಿದ್ರು. ಇಲ್ಲೂ ಒಂದು ಸ್ಪೆಷಾಲಿಟಿ ಏನಂದ್ರೆ ಈ ಟಾರ್ಗೆಟ್ನಲ್ಲೂ 18 ನಂಬರ್ ಇತ್ತು. ಈ ಟಾರ್ಗೆಟ್ ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗ್ಸ್ ಪ್ಲೇ ಆಫ್ ತಲುಪಲು 201 ರನ್ ಸಿಡಿಸಿದ್ರೂ ಸಾಕಾಗಿತ್ತು. ಆದರೆ ಕೋಟ್ಯಂತರ ಅಭಿಮಾನಿಗಳ ಪ್ರಾರ್ಥನೆ, ಬೆಂಗಳೂರು ಆಟಗಾರರ ಅದ್ಭುತ ಪ್ರದರ್ಶನದ ಮೂಲಕ ಸಿಎಸ್ಕೆ 20 ಓವರ್ಗಳಲ್ಲಿ 191 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಈ ಮೂಲಕ ಆರ್ಸಿಬಿ ಯಾರು ಊಹೆ ಮಾಡದ ರೀತಿಯಲ್ಲಿ ಪ್ಲೇ ಆಫ್ಗೆ ರಾಯಲ್ ಆಗಿ ಲಗ್ಗೆ ಇಟ್ಟಿದೆ. ಇಲ್ಲಿ ಒಂದು ವಿಶೇಷ ಏನಂದ್ರೆ ಬೆಂಗಳೂರು ತಂಡವನ್ನು ಸೋಲಿಸುವ ಮೂಲಕ ಚೆನ್ನೈ ತಂಡ ಟೂರ್ನಿಗೆ ಸ್ವಾಗತ ಕೋರಿತ್ತು. ಆದರೆ ಬೆಂಗಳೂರು ತಂಡ ಅದೇ ಸೋಲಿನ ತಿರುಗೇಟು ನೀಡುವ ಮೂಲಕ ಪ್ಲೇ ಆಫ್ನಿಂದ ಚೆನ್ನೈ ತಂಡವನ್ನು ಹೊರದಬ್ಬಿದೆ. ಒಟ್ಟಾರೆ ಆರ್ಸಿಬಿ ಆರಂಭದಲ್ಲಿ ಸತತ ಸೋಲನ್ನು ಕಂಡ್ರು ಸೆಕೆಂಡ್ ಹಾಫ್ನಲ್ಲಿ ಸತತ ಗೆಲುವಿನ ಮೂಲಕ ಟಾಪ್ 4ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದೇ ಗೆಲುವಿನ ಓಟ ಮುಂದುವರಿಯಲಿ, ಟ್ರೋಫಿಯನ್ನು ಎತ್ತಿ ಹಿಡಿಯಲಿ ಅಂತ ಫ್ಯಾನ್ಸ್ ವಿಶ್ ಮಾಡ್ತಿದ್ದಾರೆ. ಆರ್ಸಿಬಿ ಆಡಿದ ಇಷ್ಟು ಪಂದ್ಯಗಳಲ್ಲಿ ಯಾವ ಮ್ಯಾಚ್ ನಿಮಗೆ ಇಷ್ಟ ಆಯಿತು? ಪ್ಲೇ ಆಫ್ಗೆ ಕಾಲಿಟ್ಟಿರೋ ಆಟಗಾರರಿಗೆ ನಿಮ್ಮ ಹಾರೈಕೆ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.